Ascending triangle pattern. The ascending triangle is a bullish continuation chart pattern that forms during an uptrend as a consolidation period before further gains. It is characterized by horizontal resistance and rising support that converges to form a triangular shape. See the image below. ಸೊ ಆರೋಹಣ ತ್ರಿಕೋನ ಮಾದರಿ. ಆರೋಹಣ ತ್ರಿಕೋನವು ಒಂದು ಬುಲಿಶ್ ಮುಂದುವರಿಕೆ ಚಾರ್ಟ್ ಮಾದರಿಯಾಗಿದ್ದು ಇದು ಮತ್ತಷ್ಟು ಲಾಭಗಳ ಮೊದಲು ಏಕೀಕರಣ ಅವಧಿಯಲ್ಲಿ ರೂಪುಗೊಳ್ಳುತ್ತದೆ. ಇದು ಯಾವಾಗ ರೂಪುಗೊಳ್ಳುತ್ತದೆ? ಏಕೀಕರಣ ಅವಧಿಯಲ್ಲಿ ರೂಪುಗೊಳ್ಳುತ್ತದೆ. ಕನ್ಸಾಲಿಡೇಷನ್ as a consolidation period before further gains. During an uptrend as a consolidation period before further gains. ಇದು ಸಮತಲ ಪ್ರತಿರೋಧ ಮತ್ತು ಏರುತ್ತಿರುವ ಬೆಂಬಲದಿಂದ ನಿರೂಪಿಸಲ್ಪಟ್ಟಿದೆ. ಇದು ತ್ರಿಕೋನ ಆಕಾರವನ್ನು ರೂಪಿಸಲು ಒಮ್ಮುಖವಾಗುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. ಸೊ ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಬಂದಿದೆ. ಫಸ್ಟ್ ಇಲ್ಲಿ ಒಂದು ರಿಜೆಕ್ಷನ್ ಆಗಿದೆ. ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಇದೆ. ಪುನಃ ಇಲ್ಲಿ ಇದೇ ಝೋನ್ ಬಂದು ರಿವರ್ಸ್ ಆಗಿದೆ, ರೆಸಿಸ್ಟೆನ್ಸ್ ಇದೆ. ಮತ್ತೆ ಪುನಃ ಟ್ರೈ ಮಾಡಿದೆ, ಅಪ್ ಟ್ರೆಂಡ್ ಟ್ರೈ ಮಾಡಿದೆ, ಮತ್ತೆ ಪುನಃ ಇಲ್ಲಿ ರಿಜೆಕ್ಷನ್ ಆಗಿದೆ. ಪುನಃ ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್ಔಟ್ ಆಗಿದೆ, ಬಟ್ ಇಲ್ಲಿ ಬ್ರೇಕ್ಔಟ್ ಪೂರ್ತಿ ಆಗಿಲ್ಲ. ಅಟೆಂಪ್ಟ್ ಟು ಬ್ರೇಕ್ ಆಗಿದೆ, ವಾಪಸ್ ರಿವರ್ಸ್ ಬಂದಿದೆ. ಮತ್ತೆ ಪುನಃ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಟ್ರೈ ಮಾಡಿದೆ. ಇಲ್ಲಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಏನಾಯ್ತು, ಅದು ರೀಟೆಸ್ಟ್ ಬಂದಿದೆ. ಫಸ್ಟ್ ರೀಟೆಸ್ಟ್ ಬಂದಿದೆ, ಮತ್ತೆ ಮೇಲೆ ಹೋಗಿ ಸೆಕೆಂಡ್ ರೀಟೆಸ್ಟ್ ಬಂದಿದೆ. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಬಂದಿದೆ. ಸೊ ಫಸ್ಟ್ ಏನಾಯ್ತು, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಅಪ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತು, ಅಂದ್ರೆ ರಿಜೆಕ್ಷನ್ ಆಯ್ತು. ಇಲ್ಲಿಂದ ರಿಜೆಕ್ಟ್ ಆಗಿ ಕೆಳಗಡೆ ಬಂತು. ಪುನಃ ಇಲ್ಲಿ ಹೈಯರ್ ಹೈಗಳಾಯ್ತು. ಇಲ್ಲಿ ಮತ್ತೆ ಸೊ ಇಲ್ಲಿ ಹೈಯರ್ ಹೈ ಫಾರ್ಮ್ ಆಗಿದೆ. ಹೈಯರ್ ಹೈ ಒಂದು ಹೈ ಬ್ರೇಕ್ ಆಗಿ ಇನ್ನೊಂದು ಹೈ ಬರುತ್ತೆ. ಆ ತರ ಹೈ ಬ್ರೇಕ್ ಗಳಾಗ್ತಾ ಇರುತ್ತೆ. ಹೈಯರ್ ಹೈ ಫಾರ್ಮ್ ಆಗಿ ಮತ್ತೆ ಲೋ ಬಂದು ಪುನಃ ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್. ಇಲ್ಲಿ ಬ್ರೇಕ್ ಮಾಡಕ್ ಟ್ರೈ ಮಾಡಿದೆ. ಈ ಹಾರಿಜಾಂಟಲ್ ಝೋನ್ ನ ಬ್ರೇಕ್ ಮಾಡಕ್ ಟ್ರೈ ಮಾಡಿದೆ. ಅಟೆಂಪ್ಟ್ ಟು ಬ್ರೇಕ್. ಪುನಃ ವಾಪಸ್ಸು ಪ್ರಾಪರ್ ರಿಜೆಕ್ಷನ್ ಫ್ರಮ್ ಟ್ರೆಂಡ್ ಲೈನ್. ಇಲ್ಲಿಂದ ಮತ್ತೆ ಕೆಳಗೆ ಹೋಗಿ ಬಿಡ್ತಾ ಇಲ್ಲ. ಈ ಟ್ರೆಂಡ್ ಲೈನ್ ನೋಡಿ, ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ. ಎಲ್ಲ ಟಚ್ ಪಾಯಿಂಟ್ಸ್. ಫಸ್ಟ್ ಟಚ್ ಪಾಯಿಂಟ್, ಇದು ಸೆಕೆಂಡ್ ಟಚ್ ಪಾಯಿಂಟ್, ಈ ಥರ್ಡ್ ಟಚ್ ಪಾಯಿಂಟ್. ಎಲ್ಲ ಟಚ್ ಪಾಯಿಂಟ್ ಅಲ್ಲಿ ಸಪೋರ್ಟ್ ಬರ್ತಾ ಇದೆ. ಫೋರ್ತ್ ಟಚ್ ಪಾಯಿಂಟ್ ಸೇಮ್ ಲೆವೆಲ್ ಅಲ್ಲಿ ಟಚ್ ಆಗ್ತಾ ಇದೆ. 4 ಸಲ ಟಚ್ ಆಗ್ತಾ ಇದೆ. ಪ್ರಾಪರ್ ರಿಜೆಕ್ಷನ್ ಫ್ರಮ್ ಟ್ರೆಂಡ್ ಲೈನ್ ಇಂದ ರಿಜೆಕ್ಟ್ ಆಗ್ತದೆ. ರಿಜೆಕ್ಷನ್ ಅಂದ್ರೆ ಲೋವರ್ ಪ್ರೈಸಸ್ ರಿಜೆಕ್ಟ್ ಆಗ್ತಾ ಇದೆ, ಹೈಯರ್ ಪ್ರೈಸಸ್ ಸಪೋರ್ಟ್ ಆಗ್ತಾ ಇದೆ. ಲೋವರ್ ಪ್ರೈಸಸ್ ರಿಜೆಕ್ಟ್ ಆಗ್ತಾ ಇದೆ, ಹೈಯರ್ ಪ್ರೈಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದು ಅಟೆಂಪ್ಟ್ ಟು ಬ್ರೇಕ್. ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್ ಒಂದ್ಸಲಿ ಆಗಿ, 2 ಸಲ ಅಟೆಂಪ್ಟ್. ಈ ಲೆವೆಲ್ ಫಸ್ಟ್ ಒಂದ್ಸಲಿ ಮೇಲೆ ಕೆಳಗೆ ಬಂದಿದೆ. ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್ ಹೈಯರ್ ಹೈಗಳಾಗಿದೆ. ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್ ಒಂದ್ಸಲ ಆಗಿದೆ. ಇಲ್ಲಿ ಬ್ರೇಕ್ಔಟ್ ಆಗಿದೆ, ಪ್ರಾಪರ್ ಬ್ರೇಕ್ಔಟ್ ಆಗಿದೆ. ಇಲ್ಲಿ 2 ಸಲ ಟೆಸ್ಟ್ ಮಾಡಿದ್ದು. ಫಸ್ಟ್ ಟೆಸ್ಟ್, ಇದು ಸೆಕೆಂಡ್ ಟೆಸ್ಟ್. 2 ಸಲ ಟೆಸ್ಟ್ ಮಾಡಿದೆ. 2 ಟೈಮ್ಸ್ ರೀಟೆಸ್ಟ್. ಇದೇ ಲೆವೆಲ್ ಇದೇನಾಗಿತ್ತು, ಫಸ್ಟ್ ರೆಸಿಸ್ಟೆನ್ಸ್ ಆಗಿತ್ತು. ಈಗ ಅದೇ ಲೆವೆಲ್ ಸಪೋರ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಇದು ಸಪೋರ್ಟ್, ಇವಾಗ ಆಗಿದ್ ಸಪೋರ್ಟ್. ಈಗ ಫಸ್ಟ್ ರೆಸಿಸ್ಟೆನ್ಸ್ ತರ ಬಿಹೇವ್ ಮಾಡ್ತಿತ್ತು, ಕೆಳಗಡೆ ಪ್ರೈಸ್ ನ ಪುಷ್ ಮಾಡ್ತಿತ್ತು ಈ ಲೆವೆಲ್ ಇಂದ. ಈಗ ಇದೇ ಲೆವೆಲ್ ಈಗ 2 ಸಲ ರೀಟೆಸ್ಟ್ ಆಗಿದೆ. ಸಪೋರ್ಟ್ ತರ ರೀಟೆಸ್ಟ್, ಸಪೋರ್ಟ್ ಇದೆಯಾ ಈ ಲೆವೆಲ್ ಅಲ್ಲಿ ಟೆಸ್ಟ್ ಆಗಿದೆ. ಟೆಸ್ಟ್ ಆದ್ಮೇಲೆ ಇದು ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಬಂದಿದೆ. ಸೊ ಇಲ್ಲಿಂದ 2 ಟೈಮ್ ರೀಟೆಸ್ಟ್ ಸಿಗ್ನಲಿಂಗ್ ಸ್ಟ್ರೆಂತ್ ಆಫ್ ಬುಲ್ಸ್.
ಸೊ 2 ಟೈಮ್ಸ್ ರೀಟೆಸ್ಟ್ ಸಿಗ್ನಲಿಂಗ್ ಸ್ಟ್ರೆಂತ್ ಆಫ್ ಬುಲ್ಸ್, 2 ಸಲ ರೀಟೆಸ್ಟ್ ಆಗಿ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಸೊ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಅಸೆಂಡಿಂಗ್ ಟ್ರಯಾಂಗಲ್ ಅಂದ್ರೆ ಇದೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಬರ್ತಾ ಇದೆ, ಮೂವ್ಮೆಂಟ್ ಬಂದಿದೆ. ಟ್ರಯಾಂಗಲ್ ಶೇಪ್ ಅಸೆಂಡಿಂಗ್ ಟ್ರಯಾಂಗಲ್ ಅಂದ್ರೆ ಮಾರ್ಕೆಟ್ ಟ್ರಯಾಂಗಲ್ ಇನ್ಕ್ರೀಸ್ ಆಗ್ತಾ ಇದೆ, ಹೈಟ್ ಆಫ್ ದ ಟ್ರಯಾಂಗಲ್ ಇನ್ಕ್ರೀಸ್ ಆಗ್ತಾ ಇದೆ, ಹೈಟ್ ಆಫ್ ದ ಟ್ರಯಾಂಗಲ್ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ಅಸೆಂಡಿಂಗ್ ಟ್ರಯಾಂಗಲ್ ಅನ್ನೋದು. ಅಸೆಂಡಿಂಗ್ ಅಂದ್ರೆ ಹೈಟ್ ಅಂದ್ರೆ ಆಕ್ಚುಲಿ ಫ್ರಮ್ ದ ಟ್ರೆಂಡ್ ಲೈನ್ ಇಂದ ಹೈಟ್ ಫ್ರಮ್ ದ ಟ್ರೆಂಡ್ ಲೈನ್ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ಅಸೆಂಡಿಂಗ್ ಟ್ರಯಾಂಗಲ್ ಅನ್ನೋದು. ಸೊ ಇದು ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಆಯ್ತು, ಇದೇ ಹಾರಿಜಾಂಟಲ್ ರೆಸಿಸ್ಟೆನ್ಸ್. ಯಾವ ಝೋನ್ ಅಲ್ಲಿ ರಿಜೆಕ್ಷನ್ ಆಯ್ತಲ್ಲ ಅದೇ ರೆಸಿಸ್ಟೆನ್ಸ್. ಫಸ್ಟ್ ಇಲ್ಲಿ ಮೇಲಕ್ಕೆ ಹೋಗಿ ಟ್ರೈ ಮಾಡ್ತು, ಆಗ್ಲಿಲ್ಲ, ರಿಜೆಕ್ಟ್ ಆಗಿ ಕೆಳಗಡೆ ಹೋಗಿದೆ. ಸೊ ಮತ್ತೆ ಇಲ್ಲಿ ಹೈಯರ್ ಹೈ ಫಾರ್ಮ್ ಆಗಿ ಟ್ರೈ ಆಯ್ತು, ಆದ್ರೂ ಮತ್ತೆ ರಿಜೆಕ್ಟ್ ಆಯ್ತು. ಮತ್ತೆ ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್ ಆಗಿದೆ, ಮತ್ತೆ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿ ಮತ್ತೆ ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿ 2 ಸಲ ರಿಟೆಸ್ಟ್ ಆಗಿ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಸೊ ಇದು ಹೈಯರ್ ಹೈ ಅಟೆಂಪ್ಟ್ ಟು ಬ್ರೇಕ್ ಹಾರಿಜಾಂಟಲ್ ರೆಸಿಸ್ಟೆನ್ಸ್, ಪ್ರಾಪರ್ ರಿಜೆಕ್ಷನ್ ಫ್ರಮ್ ಟ್ರೆಂಡ್ ಲೈನ್. ಇಲ್ಲಿ ಬ್ರೇಕ್ಔಟ್ ಆಗಿದೆ, ಟ್ರೆಂಡ್ ಲೈನ್ ಸಪೋರ್ಟ್ ಇದು. Trend line support 2 times retest signaling strength of bulls, 2 times retest signaling strength of bulls. The rejections from the trend line support and certain higher highs before touching the trend lines are taken as solid indications to go bullish on the trade setup. So rejections from the trend line support and certain higher highs before touching the trend lines. ಸೊ ಟ್ರೆಂಡ್ ಲೈನ್ ಟಚ್ ಮಾಡಕ್ ಮುಂಚೆ ಹೈಯರ್ ಹೈ ಆಗಿತ್ತಲ್ಲ, ಹೈಯರ್ ಹೈಸ್, ದ ಫಾರ್ಮೇಶನ್ ಆಫ್ ಹೈಯರ್ ಹೈಸ್ ಬಿಫೋರ್ ಟಚಿಂಗ್ ದ ಟ್ರೆಂಡ್ ಲೈನ್ಸ್ are taken as solid indications to go bullish on the trade setup. So before touching the trend lines, the market was creating higher highs. So that is indication that the market is bullish. However, risk averse and conservative traders often wait for additional confirmation. As in the image above, conservative traders will wait for the horizontal resistance to finally break and retest this broken resistance. So conservative traders will wait for the horizontal resistance to finally break and retest this broken resistance. A clean candlestick pattern and signals from additional indicators confirm a trade setup. So a clean candlestick pattern and signals from additional indicators confirm a trade setup. Traders often use ascending triangle to time entries for long trades in the direction of the prevailing uptrend. Traders often use ascending triangle to time entries for long trades in the direction of the prevailing uptrend. Stop losses are placed below the entry setup or candlestick setup, while profit taking targets are set using the measured move projection. The stop losses are placed below the entry setup or candlestick setup. So stop loss ಎಲ್ಲಿ ಪ್ಲೇಸ್ ಆಗಿದೆ ಇಲ್ಲಿ. ಸೊ ಎಂಟ್ರಿ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಅಥವಾ ಹಾರಿಜಾಂಟಲ್ ಲೈನ್ ಇಂದ ಕೆಳಗಡೆ ಸ್ಟಾಪ್ ಲಾಸ್ ಸೆಟ್ ಆಗಿದೆ, ಹಾರಿಜಾಂಟಲ್ ಲೈನ್ ಇಂದ ಕೆಳಗಡೆ ಸೆಟ್ ಆಗಿದೆ, ಅಥವಾ ಎಂಟ್ರಿ ಕ್ಯಾಂಡಲ್ ಕೆಳಗಡೆ ಸ್ವಲ್ಪ ದೂರದಲ್ಲಿ ಹಾರಿಜಾಂಟಲ್ ಲೈನ್ ಕೆಳಗಡೆ ಸ್ಟಾಪ್ ಲಾಸ್ ಸೆಟ್ ಆಗಿದೆ. While profit taking targets are set using the measured projection. Anderson's 2023 research titled Analyzing Continuation Patterns in Bull Markets and conducted by the Financial Markets Research Institute found that ascending triangle patterns have a 75% success rate in predicting continued uptrends. So 75% success rate in predicting continued uptrends. So at a continuation of the uptrend, if an ascending triangle appears in the chart, that means it is a continuation, it's an indication of an uptrend, continued uptrend. ಟ್ರೆಂಡ್ ಲೈನ್ ಬೆಂಬಲದಿಂದ ನಿರಾಕರಣೆಗಳು ಮತ್ತು ಟ್ರೆಂಡ್ ಲೈನ್ಗಳನ್ನು ಮುಟ್ಟುವ ಮೊದಲು ಕೆಲವು ಹೆಚ್ಚಿನ ಗರಿಷ್ಠಗಳನ್ನು ವ್ಯಾಪಾರ ಸೆಟಪ್ನಲ್ಲಿ ಬುಲ್ಲಿಶ್ ಆಗಲು ಘನ ಸೂಚನೆಗಳಾಗಿ ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಅಪಾಯ ವಿರೋಧಿ ಮತ್ತು ಸಂಪ್ರದಾಯವಾದಿ ವ್ಯಾಪಾರಿಗಳು
ಹೆಚ್ಚಾಗಿ ಹೆಚ್ಚುವರಿ ದೃಢೀಕರಣಕ್ಕಾಗಿ ಮೇಲಿನ ಚಿತ್ರದಲ್ಲಿರುವಂತೆ ಸಂಪ್ರದಾಯವಾದಿ ವ್ಯಾಪಾರಿಗಳು ಸಮತಲ ಪ್ರತಿರೋಧವು ಅಂತಿಮವಾಗಿ ಮುರಿದು ಈ ಮುರಿದ ಪ್ರತಿರೋಧವನ್ನು ಮರುಪರೀಕ್ಷಿಸಲು ಕಾಯುತ್ತಾರೆ. ಕ್ಲೀನ್ ಕ್ಯಾಂಡಲ್ಸ್ಟಿಕ್ ಮಾದರಿ ಮತ್ತು ಹೆಚ್ಚುವರಿ ಸೂಚಕಗಳಿಂದ ಸಂಕೇತಗಳು ವ್ಯಾಪಾರ ಸೆಟಪ್ ಅನ್ನು ದೃಢೀಕರಿಸುತ್ತದೆ. ವ್ಯಾಪಾರಿಗಳು ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಅಪ್ಟ್ರೆಂಡ್ನ ದಿಕ್ಕಿನಲ್ಲಿ ದೀರ್ಘ ವಹಿವಾಟುಗಳಿಗೆ ಆರೋಹಣ ತ್ರಿಕೋನದಿಂದ ಸಮಯಕ್ಕೆ ನಮೂದುಗಳನ್ನು ಬಳಸುತ್ತಾರೆ. ಸ್ಟಾಪ್ ನಷ್ಟಗಳನ್ನು ಪ್ರವೇಶ ಸೆಟಪ್ ಅಥವಾ ಕ್ಯಾಂಡಲ್ ಸ್ಟಿಕ್ ಸೆಟಪ್ಗಿಂತ ಕೆಳಗೆ ಇರಿಸಲಾಗುತ್ತದೆ, ಆದರೆ ಲಾಭ ತೆಗೆದುಕೊಳ್ಳುವ ಗುರಿಗಳನ್ನು ಅಳತೆ ಮಾಡಿದ ಚಲನೆಯ ಪ್ರಕ್ಷೇಪಣವನ್ನು ಬಳಸಿಕೊಂಡು ಹೊಂದಿಸಲಾಗುತ್ತದೆ. ಬುಲ್ ಮಾರ್ಕೆಟ್ಗಳಲ್ಲಿ ಮುಂದುವರಿಕೆ ಮಾದರಿಗಳನ್ನು ವಿಶ್ಲೇಷಿಸುವುದು ಎಂಬ ಶೀರ್ಷಿಕೆಯ ಆಂಡರ್ಸನ್ ಅವರ 2023 ರ ಸಂಶೋಧನೆ ಮತ್ತು ಹಣಕಾಸು ಮಾರುಕಟ್ಟೆಗಳ ಸಂಶೋಧನಾ ಸಂಸ್ಥೆ ನಡೆಸಿದ ಸಂಶೋಧನೆಯು ಮುಂದುವರಿದ ಅಪ್ಟ್ರೆಂಡ್ಗಳನ್ನು ಊಹಿಸುವಲ್ಲಿ ಆರೋಹಣ ತ್ರಿಕೋನ ಮಾದರಿಗಳು 75% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ.